ಅರಿಗ್ ಹಚ್ಚೋದು ಸಾಂಗ್ಲೈಟ್ ರೀ, ಮನೆಗೆ ಹಚ್ಚೋದು ಟ್ಯೂಬ್ ಲೈಟ್. ಬರಮಗೌಡ್ರ ಹೆಸರು ಹೇಳ್ತಾವ್ರಿ, ನಿಮ್ಮೆಲ್ಲರಿಗೆ ಗುಡ್ ನೈಟ್. ಓ ಯಜಮಾನ್ರಿಗೆ ಹೇಳ್ತೀರಿ ನಾ ಅವಾಗ ಇದನ್ನ ಯಾವಾಗಾರ ಹೇಳ್ತಾವ್ರಿ. ಮತ್ತೆ ಗಂಟ್ ಬಿಡ್ತಾರಲ್ರಿ ಇವ್ರು ಎಲ್ಲಾರು ಹೇಳ್ರಿ ಹೇಳ್ರಿ ಅಂತೇಳಿ. ಸಾಯಂಕಾಲ ಆರ್ತಿ ಅದು ಮಾಡಬಂದ್ರಿ ಹೇಳ್ತಾವ್ರಿ ಅವಾಗ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ. ನಮಸ್ಕಾರ ರೀ. ಹಾಂ ಹೆಂಗದ್ರಿ, ಆರಾಮದಿರಿ? ಆರಾಮದನ್ರಿ. ಹಾಂ ಆರಾಮ. ನಾನು ಒಳ್ಳೆ ಸಿನಿಮಾ ನೋಡ್ದಂಗೆ ಆಯ್ತು. ನಿಮ್ದು ಸಿನಿಮಾದಾಗ ಇಲ್ಲ ಬಿಡ್ರಿ ಕತೆ ಇದು. ಹಾಂ ಸಿನಿಮಾದಾಗ ಸಿನಿಮಾ ಏನು ನೋಡ್ದಂಗೆ ಆಕೈತಪ್ಪ. ಹಾಂ ನಮ್ದು ಯಾವ್ರಿ? ನಮ್ಮದು ಗದಗ ಹತ್ರ ಇಲ್ಲಿ ಕನ್ಯಾಡ್ರಿ ನಂದು. ನಾ ಇರೋದು ಬೆಂಗಳೂರಾಗ ಇರ್ತೀನಿ ರೀ. ಅಲ್ಲಿಂದ ನಿಮ್ಮ ಕತೆ ಕೇಳಿ ಬಂದೆ. ನಿಮ್ಮ ಡಾಕ್ಟರ್ ಸಾಹೇಬ್ರು ಹೇಳಿದ್ರು ನಮ್ಗೆ. ಇವ್ರೆ ನೋಡ್ರಿ ಇನ್ನೊಬ್ಬ ಡಾಕ್ಟ್ರ ಸುರೇಶ್ ಅವರು. ನಾ ಎಲ್ಲ ದೊಡ್ಡ ಡಾಕ್ಟ್ರ್ ಹೇಳಿದ್ರು ನಾನು. ಹಾಂ ಹೆಂಗದ್ರಿ? ಆರಾಮದನ್ರಿ. ವಯಸ್ಸು ಎಷ್ಟು ನಿಮಗೆ? 79 ಮುಗಿದು. 79? ಹಾಂ ಈಗಲೂ ಬಣಿವಿ ನೀವೇ ಹೊಟ್ತೀರಂತಲ್ಲ? ನಮ್ಮ ತಮ್ಮಾರ್ರಿ. ಹೌದನ? ಅವ್ರ ಅಪ್ಪಾರ್ರಿ. ನಮಗೆ ಈಗ ಅಡ್ಡಾಡ್ದ ಹಂಗಲ್ರಿ. ನಡ ಭಾಳ ತ್ರಾಸ ಐತ್ರಿ. ನಡ ಭಾಳ ತ್ರಾಸ ಐತಿ. ಹಾಂ ಇಲ್ಲಿಂದ ಹೋಗಕ್ಕೆ ತ್ರಾಸ ಆಕೈತಿ. ಹಾಂ ಜಗ್ ದುಡ್ದಿರಲ್ಲ, ಇನ್ನೇನೈತಿ ಮತ್ತೆ ಎಲ್ಲ ಮಾಡಿಟ್ಟಿರಲ್ಲ. ಹಿಂಗಾಗಿ 1 ವರ್ಷ ಆತ್ರಿ. ಹಾಂ ಹಾಂ ಇಲ್ಲಿ ಮಠ ಕಟ್ಟಿದ್ವಿ. ಹಾಂ ಹೊಲಕ್ಕೆ ಹೋಗಿದ್ವಿ. ಈಗ ಹೋಗಂಗಿಲ್ರಿ. ಹಾಂ ಗಾಡ್ಯಾಗ ಹೋಗಿ ಹಂಗೆ ಸುತ್ತಲೇ ಅಡ್ಡಾಡಿ ಬರೋದು. ಹಾಂ ಹ್ಞೂ ಜೀಪು ಹೊಲಕ್ಕೆ ಹೋಕ್ಕವ್ರೆ. ಹ್ಞೂ ಅದ ಹಳೆ ಕತೆ ಹೇಳ್ರಿ ಒಂಚೂರು ನಮ್ಗೆ. ಹೆಂಗಿತ್ತು ಕಾಲ ಈಗಿಂದು ಆಗಿಂದು? ಹಳೆ ಕತೆ. ಹಾಂ ನಮ್ಮ ಹಳೆ ಕತೆ ಅಂದ್ರೆ ನಮ್ದು ಆಸ್ತಿ ಕಮ್ಮಿ ಇತ್ತು ರೀ ಅವಾಗ. ಹಾಂ 32 ಎಕರೆ ಹೊಲ ನಮ್ಮ ಬುದ್ಧಿ ಬಾಲಕ. ಹಾಂ ನಮ್ಮ 32 ಇದ್ದಿದ್ದು ಈಗ 300 ಎಕರೆ ಮಾಡಿರಿ. 260 ರೀ. ಹಾಂ ಶಾಲಿ 5ನೇ ಮಠ ಓದಿವಿ ರೀ. ಹಂಗೆ ಹಿಂಗೆ 5ನೇ ಮಠ. ಅದು ಏನು ಸಾಲ್ರಿ. ಯಾವಾಗಾರ ಒಂದಿನ ಬಿಡೋದು, ಒಂದಿನ ಹೋಗೋದು. ಹ್ಞೂ ನಾವು ಮಂದಿ ಬಾಡ್ರಿ. ನಮ್ಮ ತಾಯಿ ತಂದೆ ಮಕ್ಕಳು 6 ಮಂದಿ ಗಂಡು ಮಕ್ಕಳು, 4 ಮಂದಿ ಹೆಣ್ಮಕ್ಳು ಅದಾವ್ರಿ. ಒಟ್ಟು 10 ಮಂದಿ ಮಕ್ಕಳು. ಹೌದು. ಹ್ಞೂ ಮನ್ಯಾಗ ನಡಿಬೇಕಲ್ರಿ. ನಾವು ಗಂಡು ಮಕ್ಕಳು ಹಿರಿಯರಿ. ಹ್ಞೂ 5 ಮಂದಿ. ಹ್ಞೂ ನಾವು ಮಾಡ್ತಿದ್ವಿ ರೀ. ಅರ್ಬಿ ಒಯ್ಬೇಕು, ಮನ್ಯಾಗ ಮಾಡ್ಬೇಕು, ಹಿಂಡವ ಅವನ್ನೆಲ್ಲ ಮಾಡ್ತಿದ್ವಿ ರೀ. ನಮ್ಮ ತಾಯಿಗೊಬ್ಬರಿಗೆ ಹಾಕಿದ್ದಿಲ್ಲ. ನಾನು 5ನೇ ಇದ್ರಿ. ನಮ್ಮ ತಮ್ಮಾರ ಆಟೋ ಕಲ್ತಿಲ್ಲ ಅವ್ರು. ನಮ್ಮ ಹಿಂದಾರ 1ನೇ 2ನೇ ಹೋಗಿದ್ದಾನ ಕಾಯಕತ್ತಿದ್ರು. ಮುಂದೆ 8 ಎಕರೆ ಹೊಲ ಹಿಡಿದು ನಮ್ಮನ್ನ ಅವ್ರನ್ನ ಕಂತಕ್ಕೆ ಹಚ್ಚಿದ್ರು. ಅಲ್ಲಿಂದ ಹಂಗೆ ಬೆಳೀತಿ ದೇವ್ರು ಕೊಟ್ಟು. ದೊಡ್ಡದು ಮಾಡ್ರಿ. ಅಲ್ಲಿಂದ ನೋಡಕ್ಕೆ 2 ಕಣ್ಣು ಸಾಲದು ಇದನ್ನು. ತಮ್ಮಗಳು ದುಡ್ದಾರ್ರಿ. ಹಾಂ ನಮ್ಮ ಅವಳಿ ಜವಳಿ ತಮ್ಮಗಳು 2 ಅದಾರ್ರಿ. ಹಾಂ 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 ಅವರು ಜಗ್ ದುಡ್ದಾರ. ಜಗ್ ದುಡ್ದಾರ. ಹಾಂ ಒಟ್ಟು ದುಡಿಮೆ ಮಂತೇನಿದೆ. ಹ್ಞೂ ರೀ. ನಾವು 4 ಮಂದಿನ ಹಂಗೆ ಮಾಡ್ಕೊಂಬಂದಾರ. ಹ್ಞೂ ಒಬ್ರು ಡಾಕ್ಟ್ರು ದಾವಣಗೆರೆಗೆ ಅದಾರ. 3ನೇದಾರ. ಅವರು ಮನೆಯಾಗಿದ್ದ ಮಾಡ್ತಿದ್ರು. ಇದ್ದಾಗ ಸೀಟ್ ಸಿಕ್ತು. MBBS ಹೋದ್ರು. 10ನೇದವ ತಮ್ಮ ಆ 4 ಮಂದಿ ಹೆಣ್ಮಕ್ಳ ಮೇಲೆ ಬಿಟ್ಟಾನ್ರಿ. ಅವನು ಒಬ್ಬನೇ ಮಾಡಿಲ್ಲ, ಈಗ ಮಾಡಾಕತ್ತಾನ. ಹೌದಾ? ಹ್ಞೂ ರೀ. ಈಗ ಎಲ್ಲ ಮಾಡ್ತಾನ್ರಿ. ಹೊಲಕ್ಕೆ ಹೋಗ್ತಾನ. ದುಡಿಯೋದೇನು ಕೈ ಮುಟ್ಟಾಲ್ರಿ. ಎಲ್ಲ ನಿಂತು ಮಾಡಿಸ್ತಾನೆ. ದಿನಕ್ಕೆ ಏನು ಹಂಗೆ ಹೋಗೋದು ಬರೋದು ಇದ್ದಿದ್ದಾಡ್ರಿ. ಅಡಿಕೆ ಹೆಚ್ಚಲ್ರಿ. ಅವನು ಮಾಡಕ್ಕೆ ಬೇಕಾದ ಮಾಡ್ದಾಕರ ಬೇಕ್ರಿ. ಈಗ ನಾಳೆಗೆ ದುಡ್ಯಾಕೆ ಹೊಲ್ರು. ಗೌರ್ಮೆಂಟ್ ಒಂದಂಗೆ ಕಾಡ್ತೈತಿ. ಎಲ್ಲ ಸವಲತ್ತು. ಹಿಂದೆ ದುಡಿಯೋರಿದ್ರು, ಈಗ ದುಡಿಯೋರಿಲ್ಲ. ಇಲ್ಲ. ಹ್ಞೂ ಹ್ಞೂ ಬಟ್ ಭಾಳ ಖುಷಿ ಆಗೋದು ಏನಂದ್ರೆ ಇನ್ನೂ ಕೂಡಿದಿರಲ್ಲ. ನಡ್ದೈತಿ ರೀ. ನಡೆದೈತಿ. ತಮ್ಮಾರ
3 ಮಂದಿ ತಮ್ಮರು. ಹಾಂ ದೊಡ್ಡ ಗುಣ ಐತ್ರಿ ತಮ್ಮರ್ದು 3. ಹಾಂ ನೀವು ದೊಡ್ಡವರಾಗಿ ಅದನ್ನು ಗುರುತಿಸಿರಲ್ಲ. ಕದ್ದಾದಾರ ತಮ್ಮರಿಂದ ನಡೆದಿರೋದು. ನಾನು ನಿಮ್ಮ ಸಿಟ್ಟು ಬಂದ್ರೆ ನೀವು ಕಟ್ಗೆರಿಂದ ಇರಿ ಅಂತಾನೆ. ಹಾಂ ಅವ್ರು ತಯಾರಿಲ್ಲ. 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 ಹಾಂ ಹಾಂ ಊಟ ಮಾಡಿ ಆತ್ರಿ ಆತ್ರಿ. ಹಾಂ ದಾವಣಗೆರೆಯಾಗ 2 ಇರ್ತಿದ್ರಿ. ಒಬ್ಬ ಇಲ್ಲಿಗೆ ಬಂದಾನ ಅಂದ್ರಿ ಹಾಂ ಕಮ್ತ ಮಾಡಕ್ಕೆ. ಹಾಂ ಅಲ್ಲೇ ಓಕೆ. ಹಾಂ ಬನ್ನಿ ಹೇಳಿ. ತಂಗಿ. ಹಾಂ ಹಾಂ ತಮ್ಮಾರ ಮಗಳ್ರಿ. ತಮ್ಮಾರ ಮಗಳು. ಹಾಂ ಹಾಂ ದಾವಣಗೆರೆಗೆ ಕೊಟ್ಟಿದ್ದೆ ಸರ್. ಹಾಂ ಈ ಬೆಂಗಳೂರಲ್ಲೇ ಇರ್ತಾರೆ. ಇವಳು ಬಿ ಇಂಜಿನಿಯರ್ ಮಾಡ್ಕೊಂಡು ಮನೆ ಮಕ್ಕಳು ನೋಡ್ಕೊಂಡು ಇದ್ದಾರೆ. ಬಿ ಇಂಜಿನಿಯರಿಂಗ್ ಮಾಡಿ. ವಾ 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 ಹೇಳ್ರಿ. ಈಗ ಹೇಳ್ತಿದ್ರು ಅವರು ಎಲ್ಲ ತಮ್ಮಾರು ಮಾಡ್ಯಾರ ಅಂಥೇಳಿ ಪಾಪ ಕಣ್ಣೀರು ಹಾಕ್ಬಿಟ್ರು. ಅಂದರೆ ಏನು ಅನ್ಸುತ್ತೆ ಜನ್ರೇಷನ್ ಇದು ನೀವು 3-4ನೇ ತಲೆಮಾರ ನೀವು? ಇಲ್ಲ ರೀ, 3ನೇ ತಲೆಮಾರು. ಇವತ್ತು ಕೂಡ ನಮ್ಗೆ ನೋಡಕ್ಕೆ ಸಿಗುತ್ತೆ ಇಂಥ ಹಿರಿಯರದು. ಏನು ಹೇಳ್ತೀರಿ? ತುಂಬ ಖುಷಿ ಅನಿಸುತ್ತೆ ರೀ. ಇವ್ರು ಏನು ಹೇಳ್ಕೊಟ್ಟಿದ್ದಾರೆ ಅದೇ ಮಾರ್ಗದಲ್ಲೇ ನಾವು ಬರ್ತಿದ್ದೀವಿ. ಒಂದೊಂದ್ಸರಿ ಅನಿಸುತ್ತೆ ನಮ್ಗೆ ಕೋಪ ಬಂದಾಗೆಲ್ಲ ನಮ್ಮ ದೊಡ್ಡಪ್ಪರು ಎಷ್ಟು ತಾಳ್ಮೆ ಇದ್ರು ಅಂತ ಅನಿಸುತ್ತೆ. ನಮ್ಮ ಅಪ್ಪಾಜಿಯರೆಲ್ಲ ನಾವು ಅಷ್ಟು ಸ್ವಲ್ಪ ಸಣ್ಣ ಮಕ್ಕಳನ್ನು ನೋಡ್ಕೊಳ್ಬೇಕಾರೆ ಒಂದೊಂದ್ಸತಿ ಸಿಟ್ಟು ಬಂದಾಗ ಹೊಡಿತಾ ಇರ್ತೀವಿ. ಇವರೆಲ್ಲ ಎಷ್ಟು ಮಕ್ಕಳನ್ನ ಸಾಕಿದ್ರಲ್ಲ ಅಂತ ತುಂಬ ಖುಷಿ ಆಗುತ್ತೆ. ಒಂದೊಂದ್ಸತಿ ನೆನಪಾಗುತ್ತೆ ಅವ್ರಲ್ಲ ಎಷ್ಟು ತಾಳ್ಮೆ ಇತ್ತಲ್ಲ, ನಮ್ಮಲ್ಲಿ ಯಾಕಿಲ್ಲ ಅಂತ ಅನಿಸ್ತಿರುತ್ತೆ. ಈಗಿನ ಹುಡುಗರಿಗೆ ಒಂದ್ ಸ್ವಲ್ಪನೂ ಜೋರ್ ಬಾಯಿ ಯಾವುದನ್ನು ಸಿಟ್ಟು ಮಾಡ್ಕೊಂಡು ಬೈತಿರ್ಲಿಲ್ಲ. ಒಳ್ಳೆ ರೀತಿಯಿಂದನೇ ಬುದ್ಧಿವಾದ ಹೇಳ್ತಿದ್ರು. ನಾವ್ ಒಂದ್ ಸ್ವಲ್ಪನೂ ತಾಳ್ಮೆ ಇಲ್ದಂಗೆ ಪಟಕ್ಕನ ಹೊಡಿತಾ ಇರ್ತೀವಿ. ಅದಂತೂ ನಂಗೆ ತುಂಬಾ ನೆನಪು. ಆಮೇಲೆ ನಮಗೆ ಓದು ಅನ್ನೋ ಅಹಂ ಅಂಟ್ಕೊಂಡ್ಬಿಟ್ಟಿರ್ತಿ ಇವತ್ತಿನ ಜನ್ರೇಷನ್ಗೆ. ಅವ್ರಿಗೇನು ಗೊತ್ತಿಲ್ಲ. ಹಿರಿಯರಂತ ತಕ್ಷಣ ಒಂಥರದ ಏನೋ ತಾಶ್ಚಾರ ನಮಗೆ. ನಿಮಗೇನು ಗೊತ್ತೈತಿ ಬಿಡು ಅಂತ ಮೊದಲನೇ ಮಾತು ಹೇಳ್ಬಿಡ್ತೀವಿ ನಾವು. ಬಟ್ ಇಲ್ಲ ಓದು ಅಂತಿದ್ವಿ. ಇಲ್ಲ, ಅವರು ಓದು ಅಂತಿದ್ರು. ಓದು ಜೊತೆನೆ ಸ್ವಲ್ಪ ಕೆಲಸ ಮಾಡ್ಬೇಕು, ಹೆಲ್ಪ್ ಮಾಡ್ಬೇಕು ಅಂತಿದ್ರಿ. ಇನ್ನು ನಾವು ಸರಿಯಾಗಿ ಓದಿಲ್ಲ ಅನ್ಸುತ್ತೆ, ಬಟ್ ಓದು ಅಂತೂ ಚೆನ್ನಾಗಿ ಹೇಳ್ತಿದ್ರು ಎಲ್ಲರಿಗೂ. ಒಂಥರ ಅವಾಗಿಂದ ಇದಕ್ಕೆ ನಮ್ ದೊಡ್ಡಪ್ಪ ಡಾಕ್ಟರ್ ಆಗಿದ್ದು ಇನ್ನೂ ಖುಷಿ. ಅದು ಲೈಟ್ ಇಲ್ಲ ಅಂತಿದ್ರು, ಸಣ್ಣ ಇದರಲ್ಲಿ ಓದ್ತಿದ್ವಿ ಅಂತಿದ್ರು. ನಮ್ಮ ಬೆಳಕಿನಲ್ಲಿ ತಾಯಿಯರು ತಂದೆಯರು ಆಶೀರ್ವಾದ. ನಮ್ಗೆ ಅಜ್ಜ ಅಂದ್ರೆ ತುಂಬಾ ನೆನಪಿದೆ, ಅಜ್ಜಿದ್ ನಂಗೆ ಅಷ್ಟು ನೆನಪಿಲ್ಲ. ದೌಡ ತೀರ್ಕೊಂಡ್ರು ಅವರು. ಬರ್ರಿ 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 ಬರ್ರಿ. ನಮಸ್ತೆ. ಶಶಿ ಸರ್. ಶಶಿ ಅವರು. ಇವರು ಈ ಮನೆ ನಾವು ನಮ್ಮ ಎಲ್ಲರೂ ಕೂಡಿ ಕಟ್ಸಿದ್ವಿ ರೀ. ಅದ ಯಾವ ಸಾಮಾನ ಟ್ಯಾಕ್ಟ್ರಿಗೆ ವಾಹನದಿಂದ ಏರಿಲ್ಲ, ಎಲ್ಲ ಎತ್ತು ಚಕಡಿಲೇನೆ ಹೇರಿ ಕಟ್ಸೇವ್ರಿ. ಎಷ್ಟು ವರ್ಷ ಆತ್ರಿ ಮನೆ ಕಟ್ಟಿ? 52 ವರ್ಷ. 52 ವರ್ಷ ಆತನ್ರಿ. ಒಂದ್ ಕಡೆಯಲ್ಲಿ ಮನೆ ಹತ್ರ ಕೂಡಿಸ್ಬಿಡೋಣ, ಎಲ್ಲಾರು ಬಂದು ಮಾತಾಡ್ಲಿ. ಬರ್ರಿ ಮನೆ ಹತ್ರ ಹೋಗ್ರಿ. ಬರ್ರಿ ಬಂದ್ವಿ ನೋಡಿ. ಆಯ್ತು ರೀ, ಮತ್ತೇನಾಯ್ತು. ಪುರುಷತ್ತು ಹಂಗಾರ ನಿಮ್ಮ ಅಪ್ಪಾರವ್ರು ಬಹಳ ಕಷ್ಟಪಟ್ಟಂತ್ರಿ. ಭಾಳ 10 ಮಕ್ಕಳು. 10 ಮಕ್ಕಳು. ನಮ್ಮ ಅಪ್ಪಾರ ಅವ್ವಾರು ಭಾಳ ಕಷ್ಟಪಟ್ಟ. ಅವಾಗ ಅಪ್ಪಾರ್ಕಿಂತ ಅವ್ವಾರು ಭಾಳ ಕಷ್ಟಪಟ್ಟು.
ಏನು ಅವ್ರದ್ದು ರೈತಾಪಿನ ಹೌದು ಹೌದ್ರಿ. ಹಾಂ ಎಲ್ಲ ಹೊಲಕ್ಕೆ ಹೋಗ್ತಿದ್ರು, ಹೊಲಕ್ಕೆ ಹೋಗಿದ್ರು. ಹಾಂ ತಾಯಿಯರು ಹೊಲಕ್ಕೆ ಹೋಗ್ತಿದ್ರು. ಹಾಂ ಅವರು ಗಾಡಿ ಮೇಲೆ ಹೋಗಮ್ಮಂದು ಬಿದ್ದು ತೀರ್ಕೊಂಡ್ರು. ಅಪ್ಪಾರ ಅವ್ವಾರು ಅವ್ವಾರ ಹಾಂ ಅಪ್ಪಾರ ಇಡೀ ಒಟ್ಟು ವಯಸ್ಸು ಮುಗಿಸ್ಯಾರ ತೀರ್ಕೊಂಡ್ರು. 103 ವರ್ಷ. ಹಾಂ ಹಾಂ ಅಪ್ಪ ಅವ್ವಾರ 52 ವರ್ಷದಾಗ ತೀರ್ಕೊಂಡ್ರು. ಅವಾಗ ಕಟ್ಟಿದ ಮನಿ ಇದು. ಹೌದ್ರಿ. 52 ವರ್ಷದ. 52 ವರ್ಷ. ಹಾಂ ಇದನ್ನು ಕಟ್ಟಿಸಿ ಮೇ 29ಕ್ಕೆ ನಮ್ಮ ಲಗ್ನ ಆತ್ರಿ. ಇದನ್ನು ಕಟ್ಟಿಸಿ 73 ಆಗೈತಿ. ಹಾಂ ಹೌದನ್ರಿ. ಹಾಂ ಇಬ್ಬರದು. ಹಾಂ ಇಲ್ಲೇ ಕುಂದ್ರೋಣ, ಒಳಗೆ ಹೋಗ್ರಿ ಬರ್ರಿ. ಬರ್ರಿ. ಹಾಂ ವಾ ವಾ ಹಾಂ ಲೈಟ್ ಹಾಕಿ ಅಪ್ಪರನ್ರಿ ಅಪ್ಪ ಅವ್ವಾರಿ. ಅಜ್ಜ ಅಜ್ಜಿ. ಹಾಂ ಶತಾಯಿಸಿ ಶ್ರೀಯುತ ಕೊಟ್ರಪ್ಪ ಹೂ ಕಡ್ಲಿ, ಶ್ರೀಮತಿ ನಿಂಗಮ್ಮ ಕೊಟ್ರಪ್ಪ ಕಡ್ಲಿ. ಅವ್ರ ಮಕ್ಕಳು. ಹಾಂ ಇವರು ನನ್ನ ಮಕ್ಕಳು. ಹೌದ್ರಿ. ಓಹೋ ಹೋ ಇವ್ರು ತೀರ್ಕೊಂಡು. ಅವರು ನೀವು ಇಲ್ಲೊಂದು ಫೋಟೋ ಕಾಣಿಸುತ್ತೆ, ಇದ್ರ ಬಗ್ಗೆ ಹೇಳಕ್ಕಾಗತ್ತಾ ನೀವು? ಹಾಂ ಹಾ ಹಾ ದೊಡ್ಡಪ್ಪ, ಇದು ನಮ್ಮ ಅಜ್ಜಿ, ನಮ್ಮ ಅಜ್ಜ ರೀ. ಅವ್ರ 1ನೇ ಮಗ 2ನೇ ಮಗ ಅವ್ರದ್ದು ಮದುವೆ ಫೋಟೋ ರೀ ಇದು. ಎಷ್ಟನೇ ಇಸ್ವಿ? ಈ ಮನೆ ಕಟ್ಟಿದ ಹೊಸದಾಗಿನೇ ಮದುವೆ ಆಗೋಯ್ತಂತಲ್ಲ ಇವ್ರದ್ದು. ಹಾ ಹಾ ಓಕೆ. ಮಜ್ಜಿಗೆ ಕಡಕತ್ತಾರ, ರೊಟ್ಟಿ ಮಾಡಕ. ಹಾಂ ಬರ್ರಿ ಬರ್ರಿ. ಚಲೋ ಆಯ್ತು, ನೀವು ನೆನಪು ಮಾಡಿದ್ದೆ. ಹಾಂ ನಮಸ್ಕಾರ ರೀ ಎಲ್ಲರಿಗೆ. ಓ ಇಲ್ಲೊಂದು ದೊಡ್ಡ ಬಳಗನ ಐತ್ರಲ್ಲಪ್ಪ. ಹಾಂ ಹಾಂ ಬಾ 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 ರೊಟ್ಟಿ ಶುರು ಆಗ್ಯಾವ. ನಮಸ್ಕಾರ ರೀ ನಮಸ್ಕಾರ ರೀ. ಹಾಂ ಹಾಂ ಒಬ್ಬೊಬ್ಬರ ಪರಿಚಯ ನೀವ ಮಾಡ್ಕೊಂಬಿಡ್ರಿ. ಹಾಂ ಹೇಳ್ರಿ, ಏನು ನಿಮ್ಮ ಹೆಸರು? ನನ್ನ ಹೆಸರು ಕಾವ್ಯ ಕಡ್ಲಿ ಅಂತ. ಕಾವ್ಯ ಕಡ್ಲಿ ಕಡ್ಲಿ ಅವರು. ಹಾಂ ನಾವು ದೊಡ್ಡ ಮಾವರು ಉಳಿವಪ್ಪ ಕಡ್ಲಿ ಅವ್ರ ಸೊಸೆ, 2ನೇ ಸೊಸೆ ನಾನು. ಹೌದನ್ರಿ. ಹಾಂ ನನಗೊಬ್ಳು ಮಗಳು SLC ಓದ್ತಿದ್ದಾಳೆ. ಓಕೆ. ಈಗ ರೊಟ್ಟಿದು ಎಷ್ಟು ಏನು ಪಡಿ ಎಷ್ಟು ನಾದಿರಿ? ನಮ್ಗೊಂದು 120 ರೊಟ್ಟಿ ಬೇಕ್ರಿ ದಿನ ದಿವಸ. ಹಾಂ ಆಳ್ ಮಕ್ಳಿಗೆಲ್ಲ ಕಟ್ತೀವ್ರಿ, ಮಾವಾರಿಗೆಲ್ಲ ಊಟ ಮಾಡಿ ಎಲ್ಲಾರ್ಗು 1 ಹೊತ್ತು ಅಂದ್ರೆ 4 ರೊಟ್ಟಿ, 2 ಹೊತ್ತು ಅಂದ್ರೆ 8-9 ರೊಟ್ಟಿ ಕಟ್ತೀವಿ. ಆಳ್ ಮಕ್ಳಿಗೆ ಕೊಡ್ತೀರನ? ಆಳ್ ಮಕ್ಳಿಗೂ ಕೊಡ್ತೀವ್ರಿ. ಹಾಂ ಅಲ್ಲ ಇನ್ನೂ ಕಡಿಮೆ ಮಂದಿ ಐತೆ ಫುಲ್. ಹೌದ್ರಿ, ಬೇರೆ ಬೇರೆ ಕಡೆ ಎಲ್ಲ ಇದಾರಲ್ಲ, ದಾವಣಗೆರೆನಲ್ಲಿ, ಬೆಂಗಳೂರಲ್ಲಿ, ಹಾವೇರಿನಲ್ಲಿದ್ದಾರೆ. ಓದಕ್ಕೆಲ್ಲ ಹೊರಗಿದ್ದಾರೆ ಮಕ್ಕಳೆಲ್ಲ. ಈಗ ರಜಕ್ ಬಂದ್ರೆ ಎಲ್ಲಾರು ಒಟ್ಟಿಗೆ ಸೇರ್ತೀರಿ. ಸೇರಿ ಅವಾಗ ದೊಡ್ಡ ಹಬ್ಬನ. ಹ್ಞೂನ್ರಿ, ತೇರಬ್ಬ ಇತ್ತು ಮೊನ್ನೆ. ತೇರಬ್ಬ ಇತ್ತು, ಅದಕ್ಕೆ ಮಕ್ಕಳೆಲ್ಲ ಬಂದಿದ್ದಾರೆ ಸ್ವಲ್ಪ ಜನ. ಹೌದನ್ರಿ. ಇನ್ನೂ ಒಂದಿಬ್ರು ಬಂದಿಲ್ಲ, ಇನ್ನು ಹಾಸ್ಟೆಲ್ ಇದ್ದಾರೆ. ಈ ಇಷ್ಟು ಮಂದಿಗೆ ಮೆನು ಹೆಂಗ್ ತಯಾರು ಮಾಡ್ತೀರಿ? ಒಬ್ಬೊಬ್ರದೊಂದ ಏನ್ ಹಂಗ ಯಾಕೆ ಶುರು ಮಾಡ್ತೀರಿ? ನಾವು ಕಾರ್ಬೇಳೆ ಅಂತ ಮಾಡ್ತೀವಿ, ಬೆಳೆ ಸಾರು, ಅದಂತೂ ಕಂಪಲ್ಸರಿ. ಒಬ್ರು ಹೆಚ್ಕೊಡ್ತೀವಿ, ಒಬ್ರು ಅಕ್ಕ ಹೆಚ್ಕೊಡ್ತಾರೆ, ನಾನ್ ಮಾಡ್ತೀನಿ. ನಮ್ಮ ಅತ್ತೆ ಒಬ್ರು ಹಾಲೆಲ್ಲ ಅವ್ರು ಮಾಡ್ತಾರೆ, ಇನ್ನೊಬ್ರತ್ತೆ ಬೆಣ್ಣೆ ಮಜ್ಜಿಗೆ ಮಾಡ್ತಾರೆ, ಒಬ್ರತ್ತೆ ಎಲ್ಲರಿಗೂ ಕಟ್ತಾರೆ, ಒಬ್ರೆಲ್ಲ ಹೊರಗಿಂದ ನೋಡ್ಕೊಂತಾರೆ, ಹೂಕ್ ಇಟ್ಕೊಂಬರೋದು, ದೇವ್ರ ಮನೆದ್ದು ಎಲ್ಲ ಅವ್ರು ಮಾಡ್ತಾರೆ, ಒಂದಿಬ್ರು ಬಡಿಸ್ತೀವಿ. ಎಲ್ಲರೂ ಹಂಗೆ ಅವ್ರವ್ರ ಕೆಲಸ ಮಾಡ್ತೀವಿ. ಈಗ ಅವ್ರದ್ದು ಗಂಡು ಮಕ್ಳಂತೂ ಡಿಪಾರ್ಟ್ಮೆಂಟ್ ಮಾಡ್ಕೊಂಬಿಟ್ರ, ನೀವೇನ್ ಮಾಡಿದ್ರಿ? ನಮ್ದು ಹಂಗೇನಿಲ್ರಿ, ಖಂಡಿತ ಕೆಲಸ ಮಾಡ್ತೀವಿ, ಅವರೇ ಮಾಡ್ಬೇಕು ಇವ್ರೇ ಮಾಡ್ಬೇಕಂತ ಹಂಗೇನಿಲ್ಲ. ಯಾರ ಮೊದಲು ಕಣ್ಣಿಗೆ ಬೀಳುತ್ತ ಮಾಡ್ತೀವಿ. ಅಲ್ಲಿ ನಿಂತಿದ್ರ ಯಾರಾದ್ರೂ ಊಟಕ್ಕೆ ಬಂದ್ರೆ ನಾವು ಬಡಿಸ್ತೀವಿ, ನಾವಿಲ್ಲ ಇನ್ನೊಬ್ರಿದ್ರೆ ಅವ್ರು ಬಡಿಸ್ತಾರೆ. ಭಾರಿ ಐತ್ರಪ್ಪ ನಿಮ್ದು. ನೀವೇನು ಓದಿರಿ? ನಾನು ಡಿಪ್ಲೊಮಾ ರೀ. ಡಿಪ್ಲೊಮಾ ಓದಿರಿ? ಹಾ. ಇಲ್ಲಿ ನಿಮ್ಮ ಮನೆ ಕನ್ಫ್ಯೂಷನ್, ಯಾರು ಒಟ್ಟರು ಓದಿರಿ ನೋಡಿದ್ರೆ ಗೊತ್ತಾಗಂಗಿಲ್ಲ. ನೀವು ಕಂಪ್ಯೂಟರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಹಾ
ಈ ನಿಮ್ಮನ್ನ ಇಂಟ್ರಿ ಮಾಡಕ್ ನಾನು SSLC ಬಂದೀನಿ, ಇದೇ ಪ್ರಾಬ್ಲಮ್ ಆಗಿರೋದು ನಮ್ಗೆ. ಈ ಓದಿರಲ್ಲ, ಓದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ ನಿಮ್ಗೆ? ಏನಿಲ್ಲ. ಈಗ ಜಾಬಿಗೆ ಹೋದ್ರೆ ಹಂಗಲ್ರಿ, ಮಾಡೋ ಕೆಲ್ಸಕ್ಕೂ ಓದಿದ್ದಕ್ಕೂ ಏನ್ ಸಂಬಂಧನೇ ಇರಲ್ಲ. ಈಗಂತೂ ಹಂಗಾಗ್ಯಾವ್ರಿ. ಹ್ಞೂ, ಓದೋದೇ ಒಂದು ಮಾಡೋದೇ ಒಂದು. ಒಟ್ಟಿನಾಗ ಎಲ್ಲದಕ್ಕೆ ತಯಾರಾಗಿರ್ಬೇಕಂತೀರಿ. ಬಟ್ ಈಗ ನಾನು ಹೇಳ್ತಿದ್ದೆ, ತುಂಬ ಕುಟುಂಬಗಳು ದೂರ ಆದ ದಿನಗಳಲ್ಲಿ ನಿಮ್ಮ ಮನೆ ವಿಶೇಷ ಅಂತ ಅನ್ಸುತ್ತೆ ನನಗೆ. ಇಲ್ಲಿ ಸಮಸ್ಯೆಗಳು ಎಲ್ಲ ಕಡೆ ಇರೋದ್ರಿ, ಅದು ಇಲ್ದಂಗೆ ಹೆಂಗೆ ಜೀವನ ಇರುತ್ತೆ ಇರೋದ, ಹೆಂಗೆ ತೂಗಿಸ್ತೀರಿ, ಹೆಂಗೆ ಅದನ್ನ ಮಾಡ್ತೀರಿ ನೀವು? ದೊಡ್ಡವರೇ ಎಲ್ಲ ನೋಡ್ಕೊತಾರ್ರಿ ಸಮಸ್ಯೆ ಅಂತ. ಒಟ್ಟು ದೊಡ್ಡವ್ರು ಇದಾರೆ, ಅವ್ರು ಸಾಲ್ವ್ ಮಾಡ್ತಾರೆ. ನಿಮ್ಮ ಮಧ್ಯೆ ಏನು ನಡೆಯಂಗೆ ಇಲ್ಲ, ನಾವೇ ಸಾಲ್ವ್ ಮಾಡ್ಕೊತೀವಿ. ಅಡಿಗೆ ಮನೆಗೆ ಒಟ್ಟು ಹೊರಗೆ ನಾವು ಮಾವನವ್ರ ಹತ್ರ ಏನು ಹೋಗಲ್ಲ, ನಮ್ ನಾವೇ ಸಾಲ್ವ್ ಮಾಡ್ಕೊತೀವಿ. ಸೂಪರ್ ನೀವು. ಹಾಂ, ಮತ್ತೆ ಮಾತಾಡ್ತೀನಿ. ಹಾಂ, ಕೊಡ್ರಿ. ಇದು 4ನೇ 5ನೇ ಪೀಳಿಗೆ ಅನ್ರಿ ಇದು? ತೊಗೊಳ್ರಿ, 4ನೇ ಪೀಳಿಗೆ. ಹಾಂ, ಕುಂದ್ರಿ, ನೀವು ಇಲ್ಲೇ ಕುಂದ್ರಿ, ಅಲ್ಲೇ ಕುಂದ್ರಿ, ಕಂಪ್ಯೂಟರ್ ಸೈನ್ಸ್ನವ್ರು. ಹಾಂ, ಇವರು ಹಾಲಿಂದು ಎಲ್ಲ ಅವರೇ ನೋಡ್ಕೊಂಡು. ಹಾಲಿಂದ? ಹಾಂ, ಬರ್ತೀನಿ ಅವ್ರಿಗೆ. ಹಾಲು ಅದಕ್ಕೆ ಕೇಳಿದ್ ನಾನು, ಡಿಪಾರ್ಟ್ಮೆಂಟ್ ನೀವು ಹೇಳ್ಬಿಡ್ರಿ ಅಂತ ಹೇಳಿ. ಹಾಂ, ಹೆಸರು ಪ್ರಿಯಾಂಕಾ ಕಡ್ಲಿ ರೀ. ಪ್ರಿಯಾಂಕಾ ಕಡ್ಲಿ ಅವರು. ಹಾಂ, ನೀವು ಯಾರ ಮಗಳು? ನಾವು ಮನೆ ಸೊಸೆ ರೀ. ನಾವು ಮನಿ ಸೊಸಿ ಅಂದ್ರೆ ನಮ್ಮ ಮಾವಾರು ಅವಳಿ ಜವಳಿ ರೀ. ಅವಳಿ ಜವಳಿ? ಹಾ, ನಮ್ಮ ಮಾವಾರ ಅವಳಿ ಜವಳಿ ರೀ. ಸಣ್ಣ ಬಸಪ್ಪ ಅಂತ ಇದಾರೆ, ಅವ್ರ ಸೊಸೆ ರೀ ನಾನು. ಇವ್ರು ನಮ್ಮ ಅತ್ತೆ ರೀ. ಅತ್ತೇರು ನೀವು? ಅತ್ತೆ ರೀ. ಅತ್ತಿ ಸೊಸಿ. ಹಾಂ, ಭಾರಿ ಆತಲ್ಲ. ಹಾಂ, ಜೋಡಿ. ಹಾಂ, ಓಕೆ. ಹಾಂ, ಏನು ಓದಿರಿ ನೀವು? ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಓದಿದ್ದೇವೆ ರೀ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್? ಹ್ಞೂ ರೀ. ಹಾಂ, STJT PU ಕಾಲೇಜ್. STJT ರಾಣೆಬೆನ್ನೂರು STJT ಕಾಲೇಜಲ್ಲಿ ಓದಿದ್ವಿ ನಾವು. ಮತ್ತೆ ಈಗೇನು ಕೆಲಸ ಮಾಡ್ತಿದ್ರಿ? ಏನು ಇಲ್ಲ, ಏನು ಕೆಲಸ ಮಾಡ್ತಿಲ್ರಿ. ಓದಿದ್ದೇನು ಫ್ಯಾಷನ್ಗೆ? ಏನು ಸುಮ್ಮನೆ? ಇಲ್ರಿ, ಹಂಗೆ ಇರ್ಲಿ, ಜೀವನಕ್ಕೆ ಇರ್ಲಿ ಅಂತಂದು ಓದಿದ್ವಿ ರೀ ನಾವು. ಆದ್ರ ಮನೆ ಚೆನ್ನಾಗೆ ಸಿಕ್ತಲ್ರಿ, ಜಾಬ್ ಮಾಡಂತ ಪರಿಸ್ಥಿತಿ ಏನ್ ಬಂದಿಲ್ರಿ ನಮ್ಗೆ. ಹೊರ ಕಳ್ಸೋದು ಇಲ್ರಿ ನಮ್ಮ ಮನ್ಯಾಗ. ಅವರು ಲಾಡ್ಜು, ಹೋಟೆಲ್, ರೆಸ್ಟೋರೆಂಟ್ ಮಾಡ್ತಾರೆ, ಎಲ್ಲ ನೋಡ್ಕೊಂತಾರೆ ಅವರು. ಮನೆಗೆ ಎಲ್ಲ ಸಗಣಿ ಕಸ ಎಲ್ಲ ಹೊಡೆದು, ಆಮೇಲೆ ರೊಟ್ಟಿ ಗಂಟೆ ಎಲ್ಲ ತಗೊಂಡ್ ಬಂದು ಮನಿದೇನು ಕಮ್ದದ್ದೆಲ್ಲ ಸ್ವಲ್ಪ ಅವ್ರಿಗೆ ಅಣಿ ಹಚ್ಕೊಟ್ಟು ಮಾವರಿಗೆ ಹೋಗ್ತಾರೆ 10 ಗಂಟೆಗೆ. ಹ್ಞೂ ರೀ. ಎಲ್ಲ ಕೆಲಸ ಮಾಡ್ತಾರೆ. ನೀವು ಏನೇನು ಕಲ್ತೀರಿ? ನಾವು ರೊಟ್ಟಿ ಮಾಡ್ತೇವ್ರಿ, ಪಲ್ಯ ಎಲ್ಲ ಮಾಡ್ತೇವ್ರಿ ನಾವು. ನಮ್ಮ ಮನೆಗೆ ಅವರ ಇದನ್ನ ಮಾಡ್ಬೇಕಂತಿಲ್ರಿ, ಎಲ್ಲ ಮಾಡ್ತೇವ್ರಿ. ಈಗ ನಾನು ಮೊದ್ಲು ಈ ಪ್ರಶ್ನೆ ಕೇಳ್ತಿದ್ದೆ, ನಿಮ್ಗೂ ಕೇಳ್ತೀನಿ. ರೈತರ ಮನೆಗೆ ಕನ್ಯಾನ ಕೊಡಂಗಿಲ್ಲ ಅಂತಾರೆ. ನೀವು ಮದುವೆ ಆಗಿ ಬರೋ ಮುಂದೆ ಮನೆಗೆ ಸೊಸೆಯಾಗಿ ಏನಿತ್ತು ನಿಮ್ಮ ಮನಸ್ಸಲ್ಲಿ? ನಮ್ಮ ಮನಸ್ಸಲ್ಲಿ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ, ನಮ್ದು ಅಲ್ಲಿ ಜಾಯಿಂಟ್ ಫ್ಯಾಮಿಲಿ ರೀ. ನನ್ ತವ್ರ ಮನೆ ಜಾಯಿಂಟ್ ಫ್ಯಾಮಿಲಿ ರೀ. ನನ್ಗೆ ಅಡ್ಜಸ್ಟ್ ಆಗ್ತೀನಿ ಅಂತ ಇತ್ರಿ ನನ್ ಕಾನ್ಫಿಡೆಂಟ್. ಸೊ ಇಲ್ಲಿ ಬಂದ ತಕ್ಷಣ ಎಲ್ಲಾರು ನೋಡಿ ಖುಷಿನ ಆಯ್ತು ಸರ್ ನಮ್ಗೆ. ಎಲ್ಲಾರು ಚೆನ್ನಾಗಿ ಇದು ಆಗ್ತಾರೆ, ಅಡ್ಜಸ್ಟ್ ಆಗ್ತಾರೆ. ಆಮೇಲೆ ಎಲ್ಲಾರು ಎಜುಕೇಟೆಡ್ ಇದಾರ್ರಿ ನಮ್ಮ ಮನೇಲಿ. ಅಲ್ಲ, ಎಲ್ಲಿ ಹೆಚ್ಚಿಗೆ ಒಬ್ರು ಇಂಜಿನಿಯರ್ ಸಿಗ್ತಾರ, ಡಾಕ್ಟರ್ ಸಿಗ್ತಾರ ಇಲ್ಲಿ? ನಂಗ ಆಶ್ಚರ್ಯ ಆಗೋಯ್ತು. ಜನ ಎಲ್ಲ ಸೂಕ್ಷ್ಮ ಜನ ಇದಾರೆ, ಎಜುಕೇಟೆಡ್ ಇದಾರೆ. ಹಂಗೆಲ್ಲ ಇದು ಆಗಂಗಿಲ್ರಿ. ಮನಸ್ತಾಪಗಳು ಆದ್ರೂನು ಅಲ್ಲೆಲ್ಲೇ ಬಗೆಹರಿಸ್ಕೊಂಡು ಹಿಂಗ ಹೋಗ್ತೀವಿ ಸರ್. ವಾವ್, ಅದ್ಭುತ ರೀ ನಿಮ್ದು. ಓಕೆ. ಒಟ್ಟು ಮಕ್ಕಳೆಷ್ಟು ಮಂದಿ ಇದರಲ್ಲಿ? ಒಟ್ಟು ಒಂದ್ ಸೇರಿ ಎಲ್ಲಾರು ಮನೇಲಿ ಸೇರಿ 70-80 ಜನ ಆಗ್ತಿವ್ರಿ ಸರ್ ನಾವು. ಆದ್ರೆ ಎಲ್ಲಾರು ಹೊರಗಿದ್ದಾರೆ, ಅವ್ರ ಕೆಲ್ಸದ ಮೇಲೆ ಹೋಗಿದ್ದಾರೆ. ಇದಾರೆ ಮನೇಲಿ. ಆಳ್ಮಕ್ಳು ದಿನಾಲು ಒಂದ್ 20-30 ಜನ ಅಂತೂ ಆಳ್ಮಕ್ಳು ಇರ್ತಾರೆ ನಮ್ಮ ಮನೇಲಿ. ಅವ್ರಿಗೆ ಅಡಿಗೆ ಮಾಡಿ ಅಷ್ಟ್ರಿಗೂ ಕಟ್ಟಂಗಿಲ್ರಿ. ಒಂದ್ 5-6 ರೊಟ್ಟಿ ಗಂಟೆ ಅಂತೂ ಹೊರ ಕಟ್ತೇವ್ರಿ. ಈಗ ರೊಟ್ಟಿ ಬುತ್ತಿ ಗಂಟು ಕಟ್ಟಕ್ಕ ನೀವು? ಹ್ಞೂನ್ರಿ, ತಿನ್ನಕ್ಕೆ ಮತ್ತೆ ಹೊಲ ಕಟ್ಟಕ್ಕೆ ಎಲ್ಲಕ್ಕೂ. ಈ ಮೆನು ಆಯ್ತಪ್ಪ, ಇದಂತೂ ರೊಟ್ಟಿ ಆಯ್ತು, ಎಲ್ಲ ಆಯ್ತು. ಈ ಇಡ್ಲಿ ಪಡ್ಲಿ, ದ್ವಾಸೆ ಗೀಸಿ, ಪಡ್ಡು ಗಿಡ್ಡು ಮಾಡಿದ್ರು ರೊಟ್ಟಿ ಮಾಡ್ತೇವ್ರಿ ನಾವು. ಮಧ್ಯಾಹ್ನ ಊಟಕ್ಕೆ ಉಣ್ಣರಿಕ್ ಬೇಕ್ರಿ ರೊಟ್ಟಿ, ಆಮೇಲೆ ಹೊಲ ಕಟ್ಟಕ್ಕೂ ರೊಟ್ಟಿ ಬೇಕಾರಲ್ರಿ. ಹಂಗಾಗಿ ಮಧ್ಯಾಹ್ನ ಡೈಲಿ ರೊಟ್ಟಿ ಬೇಕ್ರಿ ನಮ್ಮ ಮನೆಗೆ. 100-120 ಅಂತೂ ಬೇಕ್ರಿ ರೊಟ್ಟಿ. ಇವು ದ್ವಾಸೆ ಇಡ್ಲಿ ಯಾವಾಗ? ಸೋಮವಾರಕ್ಕೆ ಒಂದ್ಸಲ ಮಾಡ್ತೀವಿ. ಒಂದ್ ವಾರದಾಗ 2 ಸಲ 3 ಸಲ ಮಾಡ್ತೀವ್ರಿ. ಹೌದಾ? ಹ್ಞೂನ್ರಿ. ಅಂದ್ರೆ ಹುಡುಗರೆಲ್ಲ ಕೇಳ್ತಾರ್ರಿ, ಮಾಡ್ತೇವ್ರಿ. ಅವನು ಮಾಡಿದ್ರು ರೊಟ್ಟಿ ಬೇಕ್ರಿ ನಮಗೆ. ಅವ್ನ್ ಮಾಡಿದ್ರೆ ಸ್ವಲ್ಪ ರೊಟ್ಟಿ ಕಟ್ಟದ್ ಕಮ್ಮಿ ಆಗ್ತೈತ್ರಿ. ದೋಸೆ ಮಾಡ್ತಿದ್ದಾರೆ ಅಲ್ಲಿ. ದೋಸೆ ಅಯ್ಯೋ ಮಾಡಕತ್ತಿರಲ್ಲ. ಭಾರಿ ಆಯ್ತಲ್ಲ. ಸೂಪರ್. ಎಲ್ಲ ಮಾಡ್ತೇವ್ರಿ ಆಲ್ಮೋಸ್ಟ್. ಓಕೆ. ಹಂಗಂದ್ರೆ ನನಗೆ ಒಂದು ಕ್ಲಿಯರ್ ಆಯ್ತು. ಈಗ ಇದು ಸುಮ್ಮನೆ ಸುಳ್ಳು ಅಂತ ಅನ್ಸಕ್ಕೆ ಶುರುವಾಯ್ತು. ರೈತರ ಮನೆ ಹಂಗ, ರೈತರದ ಕಷ್ಟ, ರೈತರು ಬರೀ ಇದನ್ನೇ ತೋರಿಸ್ಬಿಟ್ಟಿವಿ ನಾವು.
ಬಟ್ ನಿಮ್ಮ ಮನಿ ನೋಡಕತ್ತಿದ್ರ ಅಯ್ಯೋ ಶಿವನ ರಾಯಲ್ಲ ಆಗಿತ್ತು ಬಿಡ್ರಿ ಇದು ಮನಿ ಅಲ್ಲ ಹ್ಞೂನ್ರಿ ಸೂಪರ್ ಹಾ ದ್ವಾಸಿ ಬಂತು ನೋಡ್ರಿ ಸೂರ್ಯ ದ್ವಾಸಿ ಅಂದೆ ದ್ವಾಸಿ ಬಂತು ಹಾ ನಿಮ್ಮ ಅತ್ತೆಯರ್ಗೆ ಹಾಕ್ರಿ ಮೈಕ್ ನಿಮ್ಮ ಅತ್ತೆಯರ್ಗೆ ಅಯ್ಯೋ ನೀವಲ್ಲಿ ಆಗ್ರಿ ಹಾಕ್ರಿ ಹೇಳ್ತೀನಿ ಅಲ್ಲ ಏನ್ ಹೇಳ್ತೀರಿ ಅಲ್ಲಲ್ಲ ಏನ್ ಹೇಳ್ತಾರ ಕೇಳಂಗ ಹಾ ಹಾ ಮಾತಾಡಿ ಓಕೆ ನಾಚ್ಕಂತಾರೆ ನಮಸ್ಕಾರ ರೀ ಏನ್ ನಿಮ್ದೊಂದು ಡಿಪಾರ್ಟ್ಮೆಂಟ್ ಐತಂತಲ್ಲ ಹಾಲಿಂದ ಹಾ ಎಷ್ಟು ಹಾಲು ಬೇಕ್ರಿ ದಿವಸ 3 ಎಮ್ಮೆ 2 ಆಕಳ ಹಿಂಡ್ತಾವ್ರಿ ಈಗ ಹಾ ಹ್ಞೂನ್ರಿ ಅವನ್ನ ಹಾವೇರಿ ಕೊಡ್ತೇವ್ರಿ ಸ್ವಲ್ಪ ನಾವು ಇಟ್ಕೊಂತೇವಿ ಹೆಪ್ಪ ಹಾಕ್ತೇವಿ ಮೊಸರು ಹಾ ಕಾಸಿ ರಾತ್ರಿಗೆ ಊಟಕ್ಕೆ ಮುಂಜಾನೆ ಊಟಕ್ಕೆ ಎಷ್ಟು ಲೀಟ್ರ್ 2 ಲೀಟರ್ ರೀ 2 ಲೀಟ್ರ್ ಹ್ಞೂನ್ರಿ ಹಾ 2.5 ಲೀಟರ್ ಹಾಕ್ತೇವ್ರಿ ಹೌದನ್ರಿ ಹ್ಞೂನ್ರಿ ಹಾ ಹಾ ಮತ್ತೇನೇನು ಕೆಲಸ ನಿಮ್ದು ಇಲ್ಲಿ ಮತ್ತ ಬಾಂಡೆ ಬೆಳಗ್ತೇವ್ರಿ ಹಾ. ಹ್ಞೂನ್ರಿ ಕೈ ಇನ್ನು ನಮ್ದು ಆಕ್ಸಿಡೆಂಟ್ ಆಗಿತ್ರೆ ಕೈ ಏನು ಮಾಡಕ್ ಬರಲ್ರಿ ನನ್ಗೆ ಅಯ್ಯೋ ಅದು ಸರಿ ಇದ್ರಿ ಇನ್ನೂ ಭಯಂಕರ ಮಾಡ್ತಿದ್ರಿ ಹ್ಞೂನ್ರಿ ಅಪ್ಪ ಹ್ಞೂನ್ರಿ ಹೌದು ಯಾಕ್ರಿ ಹಾ ಕಾರ್ಗೆ ಆಕ್ಸಿಡೆಂಟ್ ಆಗಿತ್ರೆ ಹಾ. ಹಿಂಗ ಕೈ ಹಿಂಗ ಎತ್ತಕ್ ಬರಂಗಿಲ್ರಿ ಇನ್ನು ನಮ್ಗೆ ಹಾ ಹಾ ಓಕೆ ದಿವಸ ಎಷ್ಟು ರೊಟ್ಟಿ ಮಾಡ್ತೀರಿ ದಿವಸ ಸ್ವಸ್ಥರ ಮಾಡ್ತಾರ್ರಿ 120 ರೀ ಹಾ ಬೇಕ್ರಿ ರೊಟ್ಟಿ ಓಕೆ ಕಂಪ್ಯೂಟರ್ ಇಂಜಿನಿಯರ್ ಸೊಸೆನ್ ತಂದಿರಿ ಅವ್ರು ರೊಟ್ಟಿ ಮಾಡ್ತಾರ ಅಷ್ಟ್ರು ಮಾಡ್ತಾರ್ರಿ ಸ್ವಸ್ಥರ್ ಹಾ ಒಟ್ರ ಹ್ಞೂನ್ರಿ ಪುಣ್ಯ ಮಾಡ್ರಿ ಬಿಡ್ರವ ಡಾಕ್ಟರ್ದವ್ರು ರೊಟ್ಟಿ ಮಾಡ್ತಾರ್ರಿ ಹಾ ಸಸಿ ಡಾಕ್ಟರ್ ಅವರು ರೊಟ್ಟಿ ಮಾಡ್ತಾರ್ರಿ ಹಾ ಒಟ್ ನಿಮ್ ಮನ್ಯಾಗ ಯಾರ ಯಾಕೆ ಬರ್ಲಿ ಒಟ್ಟು ಎಲ್ಲಾ ಕೆಲಸ ಮಾಡ್ಬೇಕು ಹ್ಞೂನ್ರಿ ಮೊದ್ಲೇ ಹೇಳ್ಕೊಟ್ಬಿಡ್ತೀರಿ ಅವ್ರಿಗೆ ಹ್ಞೂನ್ರಿ ಏನು ಕಾನ ನಾವ್ ಇಷ್ಟು ನೋಡಕ್ ಜನ ಅದೇವಿ ರೊಟ್ಟಿ ಮಾಡ್ಬೇಕಂತೇವ್ರಿ ನಾವು ಹಾ ಇಷ್ಟು ಜನ ಅದೇವಿ ರೊಟ್ಟಿ ಮಾಡ್ಬೇಕು ನೀವು ಅಂತೇವ್ರಿ ಅವ್ರಿಗೆ ಅಯ್ಯೋ ಶಿವನೇ ಹಾ ಹ್ಞೂ ಅಂತಾರ ಹ್ಞೂನ್ರಿ ಹ್ಞೂ ಅಂತಾರ ಮೊದ್ಲೇ ಕಂಡೀಷನ್ ಅದೇ ಹ್ಞೂನ್ರಿ ಹಾ ಮತ್ ಬೆಳಗಾರ ರೊಟ್ಟಿ ಬೇಕಲ್ರಿ ಮುಂಜಾನೆ ಓಕೆ ಹಾ ಹಂಗ ರೆಡಿ ಇದ್ರೆ ಬರ್ರಿ ಹ್ಞೂನ್ರಿ ಹಾ ಅಂತ ರೆಡಿಯರ್ನ ಮಾಡ್ಕೊಂಡ್ ಬರ್ತಾರ ನಮ್ಮ ಮಕ್ಳು ಹೌದಾ ಹ್ಞೂನ್ರಿ ಮತ್ ಈಗ ಎಲ್ಲಿ ಕೇಳ್ತಾರೆ ಈಗ ಸಿಟಿಯರು ಹ್ಞೂನ್ರಿ ಹಾ ಪೂರ್ಣ ಮಾಡ್ರಿ ಹಾ ಓಕೆ ಈಗ ಡಿಪಾರ್ಟ್ಮೆಂಟ್ ಇವ್ರದ್ದು ಹಾಲಿಂದ ಆತ ಮತ್ತೆ ಯಾರ್ಯಾರು ಡಿಪಾರ್ಟ್ಮೆಂಟ್ ತೋರಿಸ್ತಾರೆ ಈಗ ನಮ್ಗೆ ಪೂಜೆ ಮತ್ತೆ ಅವ್ರ ಪೂಜೆ ಹಾ ಹಾ ಹ್ಞೂ ರೀ ಸ್ವಸ್ಥರಾಗಿ ಬಂದಿದ್ರಲ್ರಿ ಹೆಂಗಿತ್ರಿ ಅವಾಗ ಅವಾಗ್ರಿ ಅವಾಗ ಇಷ್ಟ ಇದ್ದಿದ್ದಿಲ್ ಬಿಡ್ರಿ ಹಾ ಹ್ಞೂನ್ರಿ ದಿನಕ್ಕಾದಂತೆ ಜನನು ಜಾಸ್ತಿ ಆಗಕತ್ರಿ ಹಾ ಹಂಗಾಗಿ ರೊಟ್ಟಿನ ಅಡಿಗೆ ಎಲ್ಲ ಜಾಸ್ತಿ ಆಗತ್ತೆ ಜನ ಜಾಸ್ತಿ ಆತ್ರಿ ಹಾ ಅವಾಗ ಮತ್ತ ಅಲ್ಲ ಇದ್ರಲ್ಲ ಅವಾಗ ರೊಟ್ಟಿ ಬಡಿಯೋದು ಹ್ಞೂ ನಮ್ಮ ಅತ್ತೆಯರ್ ಇದ್ರಿ ಹಾ ನಿಮ್ದು ಯಾವ ತವ್ರ ಮನಿ ಆದ್ರಿ ನಮ್ ಸಿಗ್ಗಾವ್ರಿ ಸಿಗ್ಗಾಂವ್ ಹ್ಞೂನ್ರಿ ನೀವ್ ಎಷ್ಟ್ ಜನ ಮಕ್ಕಳು ಏನ್ ಕತ್ತಿ ನಾವು ಒಬ್ಬೇಕೆ ರೀ 4 ಮಂದಿ ಗಂಡ್ ಮಕ್ಳ್ರಿ ಹಾ ಹಾ ಒಬ್ಬಕ್ಕೆ ಹೆಣ್ಮಕ್ಳು ನೀವು ಹ್ಞೂನ್ರಿ ಹಾ 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 ಒಟ್ಟ ಹಣ್ಣುಗಳು 7 ಮಂದಿ ಇದಾರ್ರಿ ನಾವು ಒಬ್ಬೇಕೆ ರೀ ಹಾ ಹ್ಞೂನ್ರಿ ಪ್ರೀತಿಯ ತಂಗಿ ಹ್ಞೂನ್ರಿ ಓಕೆ ಹಾ ಹೋದ್ರ ಮುಂಜಾನೆ ಹೋಗಿ ಸಂಜೆ ಬರ್ತೇವ್ರಿ ಯಾಕ್ರಿ ಇರಂಗಿಲ್ರಿ ನಾವಲ್ಲಿ ನಮ್ಮನ್ಯಾಗ ನಡೆಯಂಗಿಲ್ರಿ ನಡೆಯಂಗಿಲ್ಲ ಏ ಇಷ್ಟು ಮಂದಿ ಇದಾರಲ್ರಿ ಆದ್ರ ನಡೆಯಂಗಿಲ್ರಿ ನಮ್ಮ ಮನ್ಯಾಗ ಹಾ ಏನ್ರ ಕಾರ್ಯ ಇದ್ರ ಇರ್ತೇವ್ರಿ ಹಾ. ಕಾರ್ಯ ಇಲ್ಲಿಲ್ಲ ಅಂದ್ರ ಮುಂಜಾನೆ ಹೋಗಿ ಸಂಜೆ ಬರ್ತೇವ್ರಿ ಹಾ ಈ ಲಗ್ನಕ್ಕ ಪಗ್ನಕ್ಕ ಅದಕ್ಕೆ ಇದು ಕೊಂಡ್ರೆ ತಯಾರಿ ಯಾವಾಗಿಂದ ನಡೀದ್ರಿ 8 ದಿನ ಹೋಗ್ತೇವ್ರಿ ಅಷ್ಟ ರೀ 8 ದಿನ ಹೋಗ್ತೀರಾ ಹ್ಞೂನ್ರಿ ಹಾ ಹಾ ಅಲ್ಲ ನೀವು ಇಲ್ಲಿ ಮಂದೆ ಎಲ್ಲಾರು ಹೋಗ್ಬೇಕಾದ್ರೆ ಹ್ಞೂನ್ರಿ ಈ ಅಡಿಗೆ ಪಡಿಗೆ ಮಾಡಿಟ್ಟ ಹೋಗ್ತೀರ ಹ್ಞೂನ್ರಿ ಹಿಂದಿನ ದಿವಸ ರೊಟ್ಟಿ ಮಾಡಿಟ್ಟ ಹಾ ಒಬ್ರು ಇರ್ಬೇಕ್ರಿ ಮನ್ಯಾಗ ಹಾ. ರಾತ್ರಿ ಹೌದಾ ಹ್ಞೂನ್ರಿ ಹಾ ಹಂಗ ಕತಿ ಹಾ ನಮಸ್ಕಾರ ನಿಮ್ಮ ಹೆಸರು ರೀ ಸುಧಾ ಕಡ್ಲಿ ಸುಧಾ ಕಡ್ಲಿ ಅವರು ನೀವು ಎಷ್ಟನೇ ಸೊಸಿ ಹಿರೇ ಒಂದೇ ಸೊಸೆ ರೀ ನಾನು ಹಿರೇ ಸೊಸಿ ನೀವು ಹ್ಞೂನ್ರಿ. ಹಿರೇ ಸೊಸಿ ಅಂದ್ರೆ ಎರಡನೇ ತಾಯಿ ಇದ್ದಂಗ ಅಂತ ಹೇಳ್ತಾರ ಎಷ್ಟು ಜವಾಬ್ದಾರಿ ಇತ್ತು ನಿಮ್ಮ ಮೇಲೆ ನೀವು ಬಂದಾಗ ಅವಾಗೇನ್ ಜವಾಬ್ದಾರಿ ಇರ್ಲಿಲ್ರಿ ಹಾ ಅತ್ತೆರೆ ಎಲ್ಲ ಇದ್ರಲ್ರಿ ಎಲ್ಲ ಅವ್ರ ನೋಡ್ಕೊಂತಿದ್ರಿ ನಾವೇನು ಸುಮ್ಮನೆ ಹಂಗೆ ಅವ್ರು ಏನು ಹೇಳ್ತಾರ ಅದ್ ಮಾಡ್ಕೊಂತ ಇರ್ತಿದ್ದೀವ್ರಿ ಅಷ್ಟೇ ಹೌದಾ ಯಾವ ತವ್ರ ಮನೆ ನಿಮ್ದು ಇದೇ ಊರ ರೀ ಇದಾವರು ಓ ಇದ್ದೂರಾಗ ಮದ್ವೆ ನಿಮ್ದು ಹಂಗಾರಮ್ಮ ಈ ಮನಿ ಮೊಮ್ಮಗಳೇ ರೀ ನಾನು ಓಹೋ ಮನೆಗೆ ಆಗ್ಬಿಟ್ಟೈತಿ ನಿಮ್ಗೆ ಮನಿ ಮೊಮ್ಮಗಳ ಯಜಮಾನ್ರ ಹೆಸರೇನ್ರಿ ಗಿರೀಶ್ ರೀ ಗಿರೀಶ್ ಅವರು ಅವ್ರು ಏನ್ ಮಾಡ್ತಾರೆ ವ್ಯವಸಾಯ ಮಾಡ್ತಾರೆ ವ್ಯವಸಾಯ ಮಾಡ್ತಾರೆ ಈಗ ಎಲ್ಲಾರ ನಿಮಗೆ ಹೊರಗೆ ಹೋಗ್ಬೇಕಂತ ಅನಿಸ್ತು ನೀವಿಬ್ಬರ ಗಂಡ ಹೆಂಡತಿ ಮೈಸೂರು ಪಾಕ್ ತಿನ್ಬೇಕು ಅನಿಸ್ತು ಅಥವಾ ನಿಮ್ಗೇನೋ ರೇಷ್ಮೆ ಸೀರೆ ತರ್ಬೇಕಂತ ಬೇಕು ಅಂತ ಏನ್ ಹಂಗೆ ನಾವೇನು ತರಕ್ ಹೋಗಿಲ್ರಿ ನಮ್ಮ ಮಾವಾರ ನಮ್ಮ ಅತ್ತಿರ ತರ್ತಿದ್ರಿ ನೀವು ಗಂಡಂಗೆ ಏನು ಹೇಳಂಗಿಲ್ಲ ಇಲ್ರಿ ಅತ್ತಿ ಮಾವರಿಗೆ ಹೇಳದ ಅತ್ತಿ ಮಾವಾರ ತಂದು ಕೊಡ್ತಾರೆ ಎಲ್ಲ ಹಾ ಇವಾಗ ನಾವು ನೀವ ಹೋಗಿ ಬರ್ರಿ ಅನ್ನಕತ್ತಿದ್ರೆ ನಾವು ನಮ್ಮ ಮಾವಾರ ಕರ್ಕೊಂಡು ಹೋಗ್ರಿ ನಮ್ಮ
ನಮ್ಮ ಮಾವಾರು ನಮ್ಮ ಇದನ್ನುಗಳು ಕರ್ಕೊಂಡು ಹೋಗ್ತಾರೆ. ಹೌದಾ? ನಮ್ಮ ಮನೆಯರ ಬೇಕಂತ ಏನಿಲ್ರಿ. ಓ ಹೌದಾ? ಹ್ಞೂ ರೀ. ಯಾರನ್ನಂದ್ರೆ ಅವ್ರು ಮುಂದಕ್ಕೆ ಬಿದ್ದಾರ ಕರ್ಕೊಂಡು ಹೋಗ್ಬಿಡುದು ನೀವು? ಹ್ಞೂ ರೀ. ಓಕೆ. ಇಬ್ರ ಗಂಡ ಹೆಂಡತಿ ಸಿನಿಮಾಕ್ಕೆ ಹೋಗ್ಬೇಕಪ್ಪ, ಏನ್ ಮಾಡ್ತೀರಿ? ಅವನ್ನೆಲ್ಲ ಏನು ಹೋಗಿಲ್ರಿ ನಾವು. ಒಟ್ಟ ಹೋಗಿಲ್ಲ? ಇಲ್ರಿ. ಅಯ್ಯೋ ಶಿವನೇ, ಹೋದ್ರೆ ಎಲ್ಲರಿಗೂ ಗೊತ್ತಾಗುತ್ತಾನ ಇಲ್ಲಿ. ಗೊತ್ತಾದ್ರೆ ಏನ್ ಅವ್ರೇನು ಹೋಗ್ಬರ್ರಿ ಅಂತಾರ, ಹಂಗೇನಿದೆ ಇಲ್ರಿ. ಹಾ, ಯಾವ ಸಿನಿಮಾ ನೋಡಿಲ್ಲ? ಇಲ್ರಿ. ಅಯ್ಯೋ ಶಿವನೇ, ಈ ಟಿವಿಯಾಗ ಇವಾಗ ಸೀರಿಯಲ್ ಪರ್ಯಲ್ ಅವನ್ನೆಲ್ಲ ನೋಡ್ತೇವ್ರಿ ಸರ್. ಅವ್ನು ನೋಡ್ತೀರಿ? ಹಾ. ಮತ್ತ ಸೀರಿಯಲ್ ಸಿನಿಮಾ ಎಲ್ಲ ನೋಡ್ತೇವ್ರಿ ಟಿವಿ ಒಳಗೆ. ಮತ್ತ ಅವು ಸೀರಿಯಲ್ ಯಾಕೆ ಹಂಗಿರ್ತಾವ್ರಿ? ಬರೀ ಜಗಳ ಮಾಡ್ತಾರಲ್ಲ, ಅದಕ್ಕೆ ಅವ್ರ ಈ ನಿಮ್ಮ ಮನೆ ನೋಡಿ ಕಲಿಯೋದಲ್ವಾ ಅಂತ. ಹಾ ಹಾ. ಒಟ್ನಾಗ ಆರಾಮದಿರಿ? ಆರಾಮದೇವ್ರಿ. ಕಾಯ್ತೇನ್ರಿ? ಏನ್ ಮಾಡಾಕ್ತೀರಿ? ದೋಸೆ ಮಾಡಾಕತ್ತೇವ್ರಿ. ದೋಸೆ ಅಲ್ಲ, ದೋಸೆಗೆ ಇದನ್ನ ಹಚ್ಚಿದ್ರಲ್ಲ, ನೀರ್ ಹಚ್ಚಿದಂಗ? ಹ್ಞೂನ್ರಿ. ಅಯ್ಯೋ, ಇದು ಯಾವ ದೋಸೆ ರೀ? ಇದು ಅಕ್ಕಿ ದೋಸೆ ರೀ. ಅಕ್ಕಿ ದೋಸೆ ನೀರ್ ಹಚ್ಚಿ ಬಿಡೋದ ಇದಕ್ಕೆ? ಹ್ಞೂನ್ರಿ. ಓ, ಫಸ್ಟ್ ಟೈಮ್ ನೋಡಿದ್ ನಾನು. ಎಷ್ಟು ದೋಸೆ ಮಾಡ್ತೀರಿ? ಬಾಳ ಮಾಡಿರ್ತೇವ್ರಿ. ಇವಾಗ ಇದು ಹಿಟ್ಟು ಉಳ್ದಿದ್ರಿ ಒಂದ್ಸತಿ ಮಾಡಿ, ಹಾ, ಅದಕ್ಕೆ ಹುಡುಗರಿಗೆ ಅಷ್ಟೇ ಮಾಡ್ಕೊಟ್ರ. ಎಷ್ಟು ಕಿಲೋ ಹಾಕ್ತಿರಿ ದೋಸೆ ಮಾಡ್ಬೇಕಂದ್ರ? 3 kg ಹಾಕಿ. 3 ಕಿಲೋ. ಹ್ಞೂನ್ರಿ. ಇದು ಇದನ್ನ ಮಾಡ್ಬೇಕಂದ್ರೆ, ಇಡ್ಲಿ ಮಾಡ್ಬೇಕಂದ್ರೆ? ಇಡ್ಲಿ ಮಾಡ್ಬೇಕಂದ್ರೆ ಅದು 3 kg 2.5 kg ಹಿಂಗ ಹಾಕಿ. ಹಾ, ಓಕೆ. ಅಷ್ಟ್ರು ನೀವು ಹಾಕಿ ನಿಮ್ ಪಾಳೆ ಬರೋದ ಲೇಟ್ ಆಗುತ್ತಲ್ಲ ಊಟಕ್ಕ? ಹಾ, ಹೊತ್ತೂರಿ ಅಲ್ಲ ರೂಢಿ ಆಗ್ಬಿಟ್ಟತಲ್ರಿ, ಅಷ್ಟೊತ್ತಿಗೆ ಎಲ್ಲ ಊಟ ಯಾವ ಡಿಪಾರ್ಟ್ಮೆಂಟ್ ರೀ ನಿಮ್ದು? ನಮ್ದು ದೇವ್ರ ಮನೆ ಸ್ವಚ್ಛ ಮಾಡ್ಕೊಂಡ್ರಿ, ದೇವ್ರ ಬೆಳಗದ್ರಿ. ದೇವ್ರ ಮನೆ? ದೇವ್ರ ಮನೆ ಸ್ವಚ್ಛ ಮಾಡ್ಕೊಂಡ್ರಿ, ವರ್ಷಗಂಡ ದೇವ್ರ ಸ್ವಚ್ಛ ಮಾಡ್ಕೊಂಡು ಆಮೇಲೆ ಜಳಕ ಮಾಡಿ ಪೂಜೆ ಮಾಡೋದ್ರಿ. ಆಮೇಲೆ ಮನಿ ದೊಡ್ಡ ಮನಿ ಅದಾವ್ರಿ ಅಲ್ಲೇ, ಅದನ್ನ ಕಸ ಹೊಡೆದು ವರ್ಷಕೊಂಬರ್ತಾವ್ರಿ. ದೇವ್ರ ಮನೆ ಡಿಪಾರ್ಟ್ಮೆಂಟ್ ನಿಮ್ದು? ದೇವ್ರ ಮನೆ ಡಿಪಾರ್ಟ್ಮೆಂಟ್ ಎಲ್ಲ ಮಾಡ್ತಾವ್ರಿ. ರೊಟ್ಟಿನೂ ಬೇಯಿಸ್ತಾನ್ರಿ. ಹ್ಞೂನ್ರಿ. ಏನ್ ನಿಮ್ಮ ಹೆಸರು? ನಾವು ಕಮಲವರಿ ಕಡ್ಲಿ. ಕಮಲವ ಕಡ್ಲಿ. ನಿಮ್ಮ ಯಜಮಾನ್ರ ಹೆಸರು? ಬರ್ಮಪ್ಪರು. ಬರ್ಮಪ್ಪ ಅವರು. ಅವು ಒಡಪ ಪಡಪ ಹಾಕಿ ಹೇಳ್ತಾರಲ್ಲ ಅಂತ ಹೇಳ್ರಲ್ಲ. ಬರಂಗ ನೋಡ್ರಿ, ಬರೋದಿಲ್ಲ ಇಂಥ ಕೆಲಸದಾಗ ಎಲ್ಲಿ ಒಡಪ ನೆನ್ಪು ಬಿಡ್ಬೇಕ್ರಿ. ಎಲ್ಲ ಹೇಳ್ರಿ ಬ್ಯಾಡ್ ಬಿಡ್ರಿ. ಈ ಹುಡುಗರಿಗೆ ಒಡಪ ಗೊತ್ತಿಲ್ಲ, ಎಲ್ಲ ಮರ್ತ್ ಬಿಟ್ರೆ ಹೇಳ್ರಿ. ಹಾ, ಹೇಳ್ರಿ ಒಂದು. ಒಂದಂದ್ರ ಒಂದ್ ಐತಿ. ಹಾ, ಒಂದ್ ಹೇಳ್ರಿ. ಅವು ಹಳೇವ್ರಿ. ಹಾ, ಹಳೇವ ಹೇಳ್ರಿ. ಹೊಸ ಎಲ್ಲಿಂತಾರ? ನಾವು ಹಳೇವ ಈಗ ಹೇಳ್ಬೇಕು. ಅರಿಗೆ ಹಚ್ಚೋದು ಸಾಂಗ್ಲೈಟು, ಮನಿಗೆ ಹಚ್ಚೋದು ಟ್ಯೂಬ್ ಲೈಟು. ಬರ್ಮಗೌಡ್ರ ಹೆಸರು ಹೇಳ್ತಾನ್ರಿ ನಿಮ್ಮೆಲ್ಲರಿಗೆ ಗುಡ್ ನೈಟ್. ಸಾಯಂಕಾಲ ಹೇಳ್ತಾರೆ. ಅಲ್ಲ, ಇನ್ನೊಂದ್ಸಲ ಹೇಳ್ರಿ. ಅರಿಗೆ ಹಚ್ಚೋದು ಸಾಂಗ್ಲೈಟ್ ರೀ, ಮನಿಗೆ ಹಚ್ಚೋದು ಟ್ಯೂಬ್ ಲೈಟ್. ಬರ್ಮಗೌಡ್ರ ಹೆಸರು ಹೇಳ್ತಾನ್ರಿ ನಿಮ್ಮೆಲ್ಲರಿಗೆ ಗುಡ್ ನೈಟ್. ಓ, ಯಜಮಾನ್ರಿಗೆ ಹೇಳ್ತೀರಿ? ನಾ ಅವಾಗ ಇದನ್ನ ಯಾವಾಗಾರ ಹೇಳ್ತಾವ್ರಿ. ಮತ್ತೆ ಗಂಟ್ ಬಿಡ್ತಾರಲ್ರಿ ಇವ್ರು ಎಲ್ಲಾರು, ಹೇಳ್ರಿ ಹೇಳ್ರಿ ಅಂತೇಳಿ. ಸಾಯಂಕಾಲ ಅರ್ಗಿ ಅದು ಮಾಡಬಂದ್ರಿ ಹೇಳ್ತಾವ್ರಿ ಅವಾಗ. ಓಕೆ. ಬಾಳ ಹೇಳಂಗ್ರಿ, ಅದೊಂದು ನೆನ್ಪು ಇಟ್ಕೊಂಡ್ರಿ ಅಷ್ಟ ಹೇಳ್. ಓಕೆ. ದೊಡ್ಡ ಬಳಗವ ನಿಮ್ದು, ಏನಂತೀರಿ ಇದಕ್ಕೆ? ನಿಮ್ಗೆ ಅದು ಕಾಮನ್ ಆಗ್ಬಿಟ್ಟೈತಲ್ಲ? ಹ್ಞೂನ್ರಿ. ನೋಡೋರಿಗೆ ಒಂದ ಸೋಜಿಗ ಇದು. ಫಸ್ಟ್ ನಾವ್ ಇಬ್ರು ಅಕ್ಕಾರಿದ್ರು, ನಮ್ಮ ಅಕ್ಕಾರೊಬ್ರು ನಾವು. ಆಮ್ಯಾಗ ನಮ್ಮ ಇದ್ನು ಫಸ್ಟಿಗೆ ಬಂದಾರ ನೀವು? ಫಸ್ಟಿಗೆ ಬಂದಾರಿ. ಅಲ್ಲಿ ಅದಾರಲ್ರಿ, ಅವ್ರ ಹಿರಿಯರ್ರಿ, ನಾವ್ ಎರಡನೇ ಇದಾರ್ರಿ. ಎರಡನೇ. ಮತ್ತೆ ಹೆಂಗ ನಿಮ್ದು ಹೆಂಗ್ ನಡೆಸ್ತಿದ್ರಿ? ಹೆಂಗ್ ನಡೆಸ್ತಿದ್ರಿ? ಅದಾರಲ್ರಿ ನಮ್ಮ ಅಕ್ಕಾರಿಗೆ. ಅವರ ಎಲ್ಲಾರ್ಗಿ ಹೇಳ್ಕಂತ ಅವ್ರ ನಾವು ನಡೆದಂಗ ಮತ್ತೆ ಇವ್ರು ಅಷ್ಟು ಸಸ್ತಾರ ಹಿಂಗ ನಾವು. ಹ್ಞೂನ್ರಿ. ಎಲ್ಲಿ ದೇವ್ರ ಮನೆ ನಿಮ್ದು? ತೋರಿಸ್ಬರ್ರಿ. ಮತ್ತೆ ದೊಡ್ಡ ಪುಣ್ಯ ಮಾಡ್ರಿ ನೀವು, ಒಬ್ಬರ ಪುಣ್ಯ ತಗೊಂತಿರಲ್ರಿ? ಅಲ್ಲ, ಬಾಳ ಮಂದಿ ಹಾಕಾಗಲ್ರಿ, ಮತ್ತ ಒಬ್ಬರು ಇದನ್ನ ತಗೊಳ್ಬೇಕಲ್ರಿ. ಹಂಗಾಗಿ ನಾವ್ ಇದನ್ನ ಮಾಡ್ತೇವ್ರಿ. ವಾ. ಬರ್ರಿ. ಓಹೋ, ಪೂಜೆ ಆಗೈತೇನ್ರಿ ಈಗ? ಪೂಜೆ ಮಾಡ್ಯಾಡ್ರಿ, ಮೊಮ್ಮಗಳು ಮಾಡ್ಯಾಡ್ರಿ ಪೂಜೆ. ಒಟ್ಟು ಈಗ ಜಾತ್ರೆಗೆ ಅಂತ ಬಂದಾರ್ರಿ ಮೊಮ್ಮಕ್ಳು. ಅವ್ರ ಮಾಡ್ತಾರ್ರಿ ಈಗ. ಅಂಗಾತ ಹೋಗೋ ಮಟ್ಟಾರ್ರಿ, ಆಮೇಲೆ ನಾವ್ ಮಾಡ್ತೇವ್ರಿ. ಯಾವ ಊರು ಇವು? ಇವು ದಾಸಾಳ ಊರು, ಬಿಳಿ ದಾಸಾಳ. ಬಿಳಿ ದಾಸಾಳ? ಬಿಳಿ ದಾಸಾಳ ರೀ. ಅವು ಗುಲಾಬಿ ನಮೂನಿ ಬಿಡ್ತಾವ. ಬಿಳಿ ದಾಸಾಳಪ್ಪ. ಯಾವ್ದು ಮನಿದೇರ ಯಾವ್ದ್ರಿ ನಿಮ್ದು? ಕೊಟ್ರ ಬಸವಣ್ಣ ರೀ. ಕೊಟ್ರ ಬಸವಣ್ಣ? ಹ್ಞೂನ್ರಿ. ಕುಕ್ನೂರ್ ದ್ಯಾಮವ್ವ ರೀ. ಮಂದೇವ್ರು? ಹ್ಞೂನ್ರಿ. ಓಕೆ. ಮೂಲ ದೇವ್ರ ಇದು? ಹ್ಞೂನ್ರಿ. ದಿವಸ ಪೂಜೆ ಆಗುತ್ತೆ? ಹ್ಞೂ, ದಿವಸ ಪೂಜೆ ರೀ. ಬಾರಿ ಆತಲ್ಲ. ಬರ್ರಿ. ಈಗ ಮನಿ ಇದನ್ನು ವರ್ಷದ ಯಾರ್ರಿ ದಿವಸ? ಹೋಗೋಣ ಬರ್ರಿ. ಯಾರು ಒಬ್ರು ಎಲ್ಲಿ ಹೊಲಕ್ಕೆ ಹೋಗ್ತಾರ್ರಿ? ಯಾರ್ರಿ? ಬರ್ರಿ 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 ಬರ್ರಿ.